ಅರ್ಜೆಂಟ್ ಇದ್ದಂಗೆ ಐತಿ ನಮ್ಮ ಹಾ ಹಾ ಮಾತಾಡ ಅಲ್ಲ ಕಿಸಬಾಯಿ ಬಂದದ ಮಾತು ಬರೋವಲ್ಲಿ ಮಾತಾಡವಲ್ಲಿ ಮಾತದವ ಹಾ ಅವ್ರ ಅದನ್ನ ಕೇಳ್ಬೇಕು ನಾ ಹೇಳ್ಬೇಕ್ರಿ ಅದ ಇಲ್ಲ ಬಾ ನಾನು ಜೋಡಿ ಅಂದಿನಲ್ಲ ಲಗ್ನ ಹಾಕಿ ಅನ್ಬೇಕು ನಾ ಅಂತೀನಿ ಯಾವಾಗ ನಾನ್ ಲಗ್ನ ಆಗಕ್ಕೆ ನಿಂತ್ರ ಅವಾಗ ಹೇಳಿನಿಲ್ಲ ಮೊನ್ನೆ ನಾನು ದ್ರೌಪದಿ ಅಲ್ಲ ಅಂತ ಅದಕ್ಕೆ ನಾನು ಪ್ರಶ್ನೆಗೆ ಉತ್ತರ ಕೊಡ್ರಿ ಮೊದಲ ಆಮೇಲೆ ಲಗ್ನ ನೋಡೋಣಂತ ಅದೇನೈತಿ ಮೊದಲೊಮ್ಮೆ ಹೇಳಿಬಿಡ ಏನಾಕತ್ತ ಆಗ್ಲಿ ಹೌದಲ್ಲ ಅಕ್ಕನಿಗೆ 6 ಕಣ್ಣು ಮುಕ್ಕನಿಗೆ 3 ಕಣ್ಣು ಚಿಕ್ಕನಿಗೆ 1 ಕಣ್ಣು ಇದ್ರ ಉತ್ತರ ಹೇಳ್ರಿ ಅದು ಅದು ಅದೇ ಅದೇ ಕಾರು ಕಾರಲ್ಲೋ ನಿಮ್ಮ ಮನೆ ಡೋರ್ ಅದು ಇದು ಅಲ್ಲ ಸೋತ್ರ ಅಂತ ಒಪ್ಕೊಂಡ್ರೆ ಮಾತ್ರ ಹೇಳ್ತಾರೆ ಸೋತಿ ಹೌದಲ್ಲ ಹೇಳ್ತೇನೆ ಕೇಳಂಗದ್ರ ಅಕ್ಕನಿಗೆ 6 ಕಣ್ಣು ಅಂದ್ರ ಕೊಳಲು ಮುಕ್ಕನಿಗೆ 3 ಕಣ್ಣು ಅಂದ್ರ ತೆಂಗಿನಕಾಯಿ ಅಲ್ಲ ಚಿಕ್ಕನಿಗೆ 1 ಕಣ್ಣು ಅಂದ್ರೆ ಏನ್ ಗೊತ್ತಾ ಸೂಜಿ ಎಲ್ಲ ನಿನ್ನ ಸೂಜಿ ಮಾಡಿದೆಲ್ಲ ನಮ್ಮ ಮನಿ ಗಾಜು ಇನ್ನೊಂದು ಆಲಿ ಹೇಳ್ಬಿಡು ಹೇಳ ಅರ್ಧ ಇಟ್ಟಾಗ ಅಳ್ತಾಳ ಪೂರ ಹೋತು ಅಂದ್ರ ನಗ್ತಾಳ ಯಪ್ಪೋ ಇದನ್ನ ಹೇಳಿದ ಅಂಗ್ರು ಕುಂತಾರ ಅಂಗ್ರು ಮ್ಯಾಟ್ ಮೇಲೆ ತಗೊಂಡ್ ಬಡ್ದ ಬಿಡ್ತಾರಪ್ಪ ಯಪ್ಪ ನಾವು ಅಲ್ಲೇ ಹೇಳೋದು ಏ ಅಂತದ್ ಇಲ್ಲದ ಬೇಕಾದ್ರೆ ಹೇಳಿ ನೋಡ ಅವ್ರು ಕುಂತಾರ ನಗತಾರಂತ ಇದನ್ನ ಹೇಳಿದ್ರ ಇಲ್ಲೇನು ಕುಂತಾರಲ್ಲ ಎದ್ದು ಬಂದು ನಮ್ಮನೆ ಸ್ಟೇಜಿನಾಗ ಎದಿಗೆ ಒದ್ದು ಹೋಗಾರ ಅವ್ರು ಲೇ ಅಲ್ಲೇ ಮೂಳ ಅವ್ರು ಯಾಕೆ ಓದಿತಾರ ನಿನಗೇನು ಹೇಳಕ್ ಬರತ್ತಿಲ್ಲ ಇದ್ರ ಉತ್ತರ ಏನಂತ ತಿಳ್ಕೊಂಡಿ ಇದ್ರ ಉತ್ತರ ಬಳೆ ಬಿಡೋ ಮರ ಅವನು ನೆಟ್ ನೋಡಾಕತ್ತಿ ಇದ್ರ ಉತ್ತರ ಅಂದ್ರ ಬಳೆ ಪೂರ್ವ ಹೋದಾಗ ನಗ್ತಾಳ ಅರ್ಧ ಹೋತಂದ್ರ ಅಳ್ತಾಳ ಅಲ್ಲ ನಿನ್ನ ಹಸಿರು ಬಳಿ ಮಾಡಿದೆಲ್ಲ ನಮ್ಮ ಕೆಸರು ಕೊಳಿ ಮತ್ತ ನಮ್ದು ನಿಮ್ದು ಯಾವಾಗ 4 ಮಂದಿ ಕಡೆ ಹೋಗಿಸೋದು ಮದ್ವಿ ನಮ್ಮಪ್ಪ ಬರ್ಲಿ ಹೇಳ್ತೀನಂತ ಲಗ್ನದ ವಿಷಯ ಏನೈತೆ ಅನ್ನೋದು ಮುಗುದನ್ನ ಅಲ್ಲಿ ತನಕ ಸಮಾಧಾನ ಆಗೋಂಗ ಹೆಚ್ಚಿಗೆ ಬಯಸಿದ ಭಾಗ್ಯ ಕನಸಿನ ರಾಣಿಯಾಗುವ ದಿವಸ ನನ್ನ ಮನಸ್ಸು ನನ್ನ ಕಡೆಗೆ ಕಲ್ಲವಕ ಮಲ್ಲವ ಕಲ್ಲವಕ ಮಲ್ಲವ
ಮಲ್ಲು ಏ ಮಲ್ಲು ಎಲ್ಲಿ ಹೋಗ್ಯವ ನನ್ನ ಮಗಳ ಮಲ್ಲು? ಮಾವ ಇಲ್ಲೇ ಅದಳಲ್ಲ ಮಾರ. ಆ ನಿಮ್ ಕೂಡ ನಿಂತಾಳ? ಮುಗೀತಪ್ಪ ನನ್ನ ಮಗಳ ಕತಿ ಮುಗಿತ. ಲೇ ಬೇವರ್ ಸಿಡ್ಸಿ ಮಕ್ಕಳ ಯಾಕೆ ನಿಂತಿರ್ಲೇ ನನ್ನ ಮಗಳ ಹತ್ರ? ಲೈನ್ ಲೈನ್ ಕಟ್ ಮಾಡಕ್ ನಿಂತೀವಿ ಮಾವ. ಲೈನ್ ಸರ್ವಿಸ್ ವೈರ್ ಕಟ್ ಮಾಡಕ್ ನಿಂತೀವಿ. ಕಟ್ ಮಾಡಕ? ಏನ್ ಕಟ್ ಮಾಡಕ್ ಲೇ ಮಕ್ಕಳ? ಕರೆಂಟ್ ಸರ್ವಿಸ್ ವೈರ್ ರೀ ಮಾವರ. ಮತ್ ನೀವೇನ್ ತಿಳ್ಕೊಂತಿದ್ರಿ? ಹಿಂಗ ಮತ್ತೇನಾರ ಕಟ್ ಮಾಡ್ಕೊಂಡ ಮನಿ ಹೋಗ್ತಾರಂತ ಮಾಡಿದ್ದಪ್ಪ ಮಕ್ಕಳ. ಏ ನೀನ್ ನವಣ ಬಾಯ್ ಗಪ್ ಮಾಡ್ತೇವ ಕೊಳ್ಳೆ ಒಂದ. ಅಲ್ಲಪ್ಪ ಬಾಯಿ ಹಂಗಪ್ ಮಾಡ್ಕೊಂಡು ನಿಂದ್ರಲ್ಲಿ ಹೇಳಿ ನೋಡೋಣ. ಯವ್ವ ಮಗಳ ನಿನಗೊಂದ ಚಲೋ ಹೊರ ನೋಡ್ಕೊಂಡ್ ಬಂದೇನಿ. ಆ ನಮ್ಮ ಮುಸಲ್ರು ದವಲಪ್ಪ ಮನ್ಯಾಗ ಬಂದ್ ಕುಂತಾನ. ನಡಿ ನಡಿ. ಯಪ್ಪ ಅವನು ನನಗೂ ಅದ ಬೇಕಾಗಿತ್ತು. ನೀನು ಅವನು ಪಟ್ನೆ ಅಷ್ಟು ನನಗೆ ಲಗ್ನ ಬೇಕಾದ್ರೆ ಬೇಕಾ? ಏ ಬರ್ಲ ನಮ್ಮ ಮಾವ ಬಂದ್ ಕುಂತಾನಂತ ಮನ್ಯಾಗ. ಟಾಟಾ ಬಾಯ್ ಬಾಯ್. ನಡಿ ಹೋಗೋಣ. ನಡಿ ಗುಡ್ ಮಾರ್ನಿಂಗ್. ನಡಿಯಪ್ಪ ನಾ ಹೋಗೋಣ. ಸೇದ್ದ ಹೋಗೋಣ ಅಲ್ಲಪ್ಪ. ಇವ್ರು ಹಿಂಬಲ್ ನಾವು ಜಿಗಿದಾಡ್ಕೋತ ಏನು? ಶಾಂತಿ ಎಂಬ ಸುರನಗರದ ನಾರಾಯರೆಂಬ ಅದ್ದೂರಿ ಅರೆಮನೆ ಕಟ್ಟಿ ಜಟ್ಟಿಗೌಡನಿಂದ ಕೊಟ್ಟಿತನದಿಂದ ಮೆರೆಯುವ ಅವರ ಗೌಡರ ಅನೇಕ ಸರ್ವ ಆಸ್ತಿಗೆ ನಾನೇ ಒಡೆಯ. ಪಾಟೀಲಾಲೇ ಇಡೀ ಕನ್ನಡ ನಾಡಿಗೆ ನಾನೇ ದರ್ಪದ ದೊರೆಯದು ಎದೆ ಒಪ್ಪಿಸಿ ಮೆರಿತೀಯಲ್ಲ. ಈಗೆಲ್ಲಿದೆ ನಿನ್ನ ದರ್ಪ? ನಿನ್ನ ಸರ್ಪಗಾವಲಿನ ಈ ಶಶಿಧರ ನಿನ್ನ ಆವಿನ ಹೆಡೆ ತುಳಿದು ಆ ಎಡೆ ಮೇಲೆ ಕಾಲಿಟ್ಟು ಮೆರೆ ಹತ್ತಿದೆಯಲ್ಲ ಮಗನೇ. ಈ ನಾಡಿಗೆ ನಾನೇ ನಾಯಕನಾಗಿ ನಾಳಿಗೆ ನಿನ್ನನ್ನು ಹೊರಹಾಕಿ ನಿನ್ನ ವೀರಮನೆ ಮುತ್ತೈದೆಯರನ್ನು ನಾಕ ಹಿಡಿದ ಮೆರೆದಿದ್ದರೆ ನನ್ನ ಹೆಸರು ಶಶಿಧರ್ನೇ ಅಲ್ಲ. ಬೆಂಕಿ ಬಂದ್ರೆ ಸುಟ್ಟು ಹೋಗ್ತೀಯ, ಗಾಳಿ ಬಂದ್ರೆ ಹಾರಾಡೋಗ್ತೀಯ. ಈ ಶಶಿಧರ್ ಬಂದ್ರೆ ಸತ್ತು ಸುಡುಗಾಡ್ ಸೇರ್ತೀಯ ಮಗನೇ. ಗೌರಿ, ಅದೇಕೋ ಮೌನವಾಗಿರುವೆ ಅಲ್ಲ? ಏಕೆ ಮೈಯಲ್ಲಿ ಹುಷಾರಿಲ್ಲವೇ ನಿನಗೆ? ನನಗೇನಾಗಿದೆ ಎಂದು ನಿಮಗೆ ಗೊತ್ತಿದ್ರು ಈ ರೀತಿ ಕೇಳಿದ್ರೆ ನನ್ನ ಕ್ಷೇಮ ವಿಚಾರ ನಿಮಗೆ ಯಾವ ರೀತಿಯಿಂದ ಹೇಳಲಿ? ಅದೆಲ್ಲ ಬರೀ ನನ್ನ ನಾಟಕ ಗೌರಿ. ಆ ಶಶಿ ಮಲ್ಲೇಶರು ನಾನು ಹೇಳಿದಂತೆ ಕೇಳಲಿಕ್ಕೆ ಈ ನಾಟಕ ಆಡುತ್ತಿರುವೆ ನಾನು. ಅಂದರೆ ನನ್ನ ಹೆತ್ತ ಮಗನಂತೆ ಕಾಣುವ ಆ ಶಿವರಾಯ ಮತ್ತು ದೇವರಂತೆ ಕಾಣುವ ನಿಮ್ಮಣ್ಣನನ್ನು ಮನೆಯಿಂದ ಹೊರ ಹಾಕಿದ್ದು ಎಲ್ಲ ಸುಳ್ಳ? ಅದೆಲ್ಲ ನನ್ನ ಬರೀ ನಾಟಕ ಗೌರಿ. ಆ ಶಶಿಯ ಸರ್ವಾಸ್ತಿ ನನ್ನ ಕೈಗೆ ಸಿಕ್ಕು
ನನ್ನ ಸೇಡು ತೀರುವುದಿಲ್ಲ. ಅದಕ್ಕೆ ಈ ನಾಟಕ ಆಡುತ್ತಿರುವೆ ಅಂತ ಹೇಳಿಲ್ಲವೇ ನಿನಗೆ? ನೀನೇನು ಚಿಂತಿಸಬೇಡ. ರಾಮಾಯಣದಲ್ಲಿ ಆ ಮಂಡೋರಿ ತನ್ನ ಗಂಡ ರಾವಣ ಮತ್ತು ಮಹಾಭಾರತದಲ್ಲಿ ಆ ಭಾನುಮತಿ ತನ್ನ ಗಂಡ ದುರ್ಯೋಧನಿಗೆ ಹೀಗೆ ಹೇಳಿದ್ರೆ ಅವರು ಕೇಳದೆ ಕೊನೆಗೆ ತಮ್ಮ ಘಟ್ಟವನ್ನೇ ಉರುಳಿಸಿಕೊಂಡರು. ಅದೇ ರೀತಿ ಅವರ ಸತಿಗಳಂತೆ ನಾನು ನಿಮಗೆ ಕೇಳುತ್ತೇನೆ, ಕ್ಷಮಿಸಿ. ಹಾ, ಆ ಕೌರವ ರಾವಣನಂತೆ ಈ ಪಾಟೀಲ ಬುದ್ಧಿಗೇಡಿಯಲ್ಲ. ನೀನೇನು ಚಿಂತಿಸಬೇಡ. ನನ್ನ ಮೇಲೆ ವಿಶ್ವಾಸವಿಟ್ಟು ಹಾಡುತ್ತಾ ಬಾ ದೇವಿ, ಹಾಡುತ್ತಾ ಬಾ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಪಾಟೀಲ ಪ್ರಣಯ ಪಕ್ಷಿಗಳಾಗಿ ಮನಸ್ಸಿಗೆ ಬಂದಂತೆ ಹಾರಾಡಿ ಹೆಂಡತಿ ಒಂದಿಗೆ ಹೆಂಡ ಕುಡಿದು ಕಂಡಲ್ಲಿ ಇವಳ ಮೈಮನ ಮುಟ್ಟಿ ಹಾರಾಡುತ್ತಿರುವಲ್ಲ, ಇದು ಯಾರ ಮನೆ ಅಂತ ತಿಳಿದು ರಾಸಲೀಲೆ ಮಾಡುತ್ತಿರುವೆ. ಯಾಕೆ ಶಶಿ, ಇದೇನು ಒಂದು ತರ ಮಾತನಾಡುತ್ತಿರುವೆಯಲ್ಲ? ಏಕೆ, ಏನಾದರೂ ಮದ್ಯಪಾನ ಮಾಡಿರುವೆಯಾ? ಮದ್ಯಪಾನ ಮಾಡಿ ಮಧ್ಯಾಹ್ನ ಉರಿ ಬಿಸಿಲಿನಲ್ಲಿ ಹೆಂಡತಿ ಒಡನೆ ರಾಸಲೀಲೆ ಆಡುವ ಮದ್ಯಪಾನ ಮಾಡಿ ನೀನೇ ಅರೆ ಹುಚ್ಚರಂತೆ ಮಾಡುತ್ತಿರುವುದು. ಮಲ್ಲೇಶಿ, ಇಂದು ನೀನು ಅವನ ತರಾನೇ ಮಾತನಾಡುತ್ತಿರುವೆಯಲ್ಲ, ಏನು ಇದು ಹುಚ್ಚಿಡುವರಂತೆ ಮಾತನಾಡುತ್ತಿರುವಿರಲ್ಲ ನೀವಿಬ್ಬರು? ತಲೆ ಏನಾದರೂ ಕೆಟ್ಟಿದೆಯಾ? ಯಪ್ಪ ಗೌಡಪ್ಪ, ಕೆಟ್ಟವ್ರ ತಲೆ ಸುಧಾರಣೆ ಮಾಡಾಕ ಇವರು ಡಾಕ್ಟರ್ ಆಗಿ ಬಂದಾರು. ಯಪ್ಪ ಎಲ್ಲ ನನಗ ಇರ್ಲಿ ಅಂತೇಳಿ ಎಲ್ಲ ನೀನ ನುಂಗಿದ್ರ ಈ ಕಲಿಯುಗದ ಮಂಗಳ ನಿಮ್ ಸುಮ್ಮನೆ ಬಿಡ್ತಾವೇನೋ ಹೊಚ್ಚಪ್ಪ? ಬಾಯಿ ಮುಚ್ಚಿದರ ಕೊಂಡುಗಳೇ, ನನ್ನ ಮನೆಗೆ ಬಂದು
ನನ್ನ ಮನೆಗೆ ಬಂದು ನನ್ನ ಮನೆಯ ಅನ್ನವನ್ನು ತಿಂದು ನನ್ನ ಕೈ ಕೆಳಗೆ ಕೆಲಸ ಮಾಡುವ ನೀವೆಲ್ಲ ನನಗೆ ಮನ ಬಂದಂತೆ ಮಾತನಾಡುವ್ರ ನರಕುಂಡಿಗಳೇ. ನಿಮ್ಮೆಲ್ಲರ ಮೈ ಚರ್ಮವನ್ನು ಸುಲಿದು ಈ ಮನೆಯಿಂದ ನಿಮ್ಮನ್ನು ಒದ್ದು ಹೊರ ಹಾಕಬೇಕಾಗುತ್ತದೆ. ಎಚ್ಚರ ಎಚ್ಚರ. ಲೇ ಪಾಟೀಲ, ಕೆಚ್ಚದೆಯ ವೀರನಾಗಿ ಕೈಯಲ್ಲಿ ಮಚ್ಚು ಹಿಡಿಯದೆ ನಿಮ್ಮಂತ ದರ್ಪದ ದೊರೆಗಳನ್ನು ಮಾತಿ ಅಚ್ಚನಿಂದಲೇ ಕೊಚ್ಚಿ ಹಾಕಿ ಈ ಶಶಿಧರೆಗೆ ಯಾವ ಮಾತು ಎಚ್ಚರಿಕೆ ಹೇಳುವ ಯಾವ ಹುಚ್ಚ? ಈ ಮನೆ ಯಾರು ಎಂಬುದು ತಿಳಿದು ಒದ್ದು ಹೊರ ಹಾಕುತ್ತೇನೆ ಎಂದು ಗದರಿಸಿದರೆ ನಿನ್ನನ್ನು ಬುದ್ಧಿ ಕೈಕಾಲ ಕಟ್ಟಿ ಹೊರ ಹಾಕಬೇಕಾಗುತ್ತದೆ. ಬಲು ಎಚ್ಚರ ಮಗನೇ. ನನ್ನ ಮನೆಗೆ ನಿನ್ನ ಮನೆಯನ್ನು ಎಂದು ನೀನು ಕೂಡಿದ ಮೊತ್ತಿನಲ್ಲಿ ಬಣ್ಣದ ಎನ್ನು ಕರೆಸಿ ಕಣ್ಣು ತಂಪಾಗುವಂತೆ ಸರಸ ಆಡಿದೆಯೋ ಅದೇ ಹಾರಿ ಹೋಗಿ ನನಗೆ ಹೆಸರಿಗಿದ್ದ ಮನೆ. ಲೇ ಉಂಡ ಮನೆಗೆ ದ್ರೋಹ ಬಗೆಯುವ ಭಾಂಡ, ಮನೆ ಮಗನ ಸರಿ ಎಂದು ಮಾನವಿಲ್ಲದ ನಿನಗೆ ಎಲ್ಲ ತರಹದ ಅಧಿಕಾರ ಕೊಟ್ಟು ಸ್ನೇಹದಿಂದ ನಡೆದಿದ್ದಕ್ಕೆ ಅಂತ ಹೆಣ್ಣಿನೊಂದಿಗೆ ಸರಸವಾಡುವೆಂದು ಬಾಯಿಗೆ ಬಂದಂತೆ ಬಗಳುವೆಯ ನೀನು ನಂಬಿಗಸ್ತನಲ್ಲ. ನಾನಿನ್ನ ಸುಮ್ಮನೆ ಬಿಡಲಾರೆ. ಏನು ಮಾಡ್ತೀಯ? ಸೊಕ್ಕಿನಿಂದ ಕಿಕ್ಕಿರಿದು ಮಾತನಾಡಿದರೆ ನಿಮ್ಮ ಎದೆ ಸೀಳಿ ಬಿಸಿ ರಕ್ತ ಕುಡಿತೀನಿ. ಸ್ವಾಮಿ, ಅವನಿಗೆ ಗುಂಡು ಆರಿಸಬೇಡಿ, ಬಿಟ್ಟು ಬಿಡಿ ಅವನನ್ನು. ನೀನು ಈ ರೀತಿ ಹಾರಾಡುತ್ತಿದೆ ಎಂದರೆ ಅದರಲ್ಲಿರುವ ಗುಂಡುಗಳನ್ನು ನಾ ಎಸೆದುಕೊಂಡಿದ್ದೇನೆ. ನಿನ್ನಷ್ಟಕ್ಕೆ ನೀನು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲವಾದರೆ ನಿಮ್ಮಿಬ್ಬರ ಪ್ರಾಣ ಹೋಗುವುದು ನನ್ನ ಕೈಯಲ್ಲಿ. ಇಷ್ಟಕ್ಕೂ ನೀ ಮನೆ ಖಾಲಿ ಮಾಡಿ ಹೋಗದಿದ್ದರೆ ಬಸವನೆದು ಮಸನದ ಹಾದಿಯನ್ನು ನೋಡುವ ನಿನ್ನ ರುಂಡಗಳು ಇನ್ನು ನಿಲ್ಲಲಾರೆ. ಈ ರುದ್ರ ಭಯಂಕರ ಕತ್ತಿ ಹೊಡೆದಿಗೆ ಹೊರ ಬಿಡಿರಿ ಬೇಗನೆ. ಯಪ್ಪ ಮಾಡಿದ್ದು ಮಾರ ಅಂದ ಜಯಕಾರ ಹಾಕೊಂತ ಹೋಗ್ಬಿಡ್ರಿ ಅಪ್ಪ ಗೌಡ್ರ. ನಮ್ದಂತೂ ನಿಮ್ದು ಎಲ್ಲ ಬಾಕಿ ತೀರೈತಿ. ಎಲ್ಲದಕ್ಕೂ ಆ ಶಶಿ ಅಪ್ಪನ ದತ್ತಕ್ ಪುತ್ರ ಆಗಿ ಉಪ್ಪರಿಗೆ ಇರಾಕತ್ತಾನ. ನಿಮ್ಮ ಜೀವ ನರ್ಕದ ಕುಂಡದಾಗ ಹೋಗಿ ನೆರಳಾಕತೈತಿ. ಅತ್ತಾಗ ಹೋಗ್ಬಿಡ್ರಿಪ್ಪ ಗೌಡ್ರ, ಅತ್ತಾಗ ಹೋಗ್ಬಿಡ್ರಿ. ಹೌದು, ಬನ್ನಿ ಸ್ವಾಮಿ. ಸತ್ತ ಮೇಲೆ ಇಂಥ ಆಸ್ತಿ ಅಂತಸ್ತು ಸಾಕಷ್ಟು ಗಳಿಸುವುದಕ್ಕೆ ಆಗುವುದಿಲ್ಲ ಸ್ವಾಮಿ. ಸಂತೋಷದಿಂದ ಹೊರ ಹೋಗಿ ಎಲ್ಲಾದ್ರೂ ಜೀವನವನ್ನು ನಾವು ಉಳಿಸ್ಕೊಳ್ಳೋಣ. ಬನ್ನಿ ಸ್ವಾಮಿ. ಸಾಧ್ಯವಿಲ್ಲ ಗೌರಿ, ಸಾಧ್ಯವಿಲ್ಲ. ಕ್ಷಣಾರ್ಧದಲ್ಲಿ ನನ್ನ ದಂಡು ದರ್ಬಾರವನ್ನೆಲ್ಲ ತರಿಸಿ ಅವರೆಲ್ಲರನ್ನು ಕಟ್ಟಿ ಹಾಕಿ ಇವರೊಬ್ಬೊಬ್ಬರ ಕೈ ಕಾಲಗಳನ್ನು ಕತ್ತರಿಸಿ ಈ ಮನೆ ಸಮೇತ ಇವರನ್ನು ಸುಟ್ಟು ಹಾಕಿ ಬಿಡ್ತೇನೆ ಗೌರಿ, ಸುಟ್ಟು ಹಾಕಿ ಬಿಡ್ತೇನೆ. ಸ್ವಾಮಿ, ಈ ನನ್ನ ಮಾತನ್ನು ಕೇಳಿ ಸ್ವಾಮಿ. ಈ ರೀತಿ ಹಠ ಹಿಡಿಬೇಡಿ. ಆ ರಾವಣ ಏನು ಸಾಧಿಸಿದ ಕೊನೆಗೆ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಆ ಮಹಾಭಾರತದಲ್ಲಿ ಆ ದುರ್ಯೋಧನ ಹಠವನ್ನು ಸಾಧಿಸಿ ಕೊನೆಗೆ ತನ್ನ ಪ್ರಾಣವನ್ನು ಕಳೆದುಕೊಂಡು ರಾಜ್ಯವನ್ನು ಕಳೆದುಕೊಂಡ. ಅದನ್ನು ನೀವು ನೆನಪಿಸಿಕೊಳ್ಳಿ ಸ್ವಾಮಿ. ಹೌದು ಗೌರಿ, ಹೌದು. ಮೋಸದಿಂದ ಶಿವರಾಯನನ್ನು ನಿಂದಿಸಿ ಅಣ್ಣನ ಆಸ್ತಿಯನ್ನು ಪಡೆದುಕೊಂಡು ಹೊರ ಹಾಕಿದ ಪಾಪಿ ನಾನು, ಹೊರ ಹಾಕಿದ ಪಾಪಿ. ಬಾ ಗೌರಿ, ಅವರೆಲ್ಲಿದ್ದಾರೆ ಹುಡುಕಿಕೊಂಡು ಹೋಗೋಣ. ಈ ಚಾಂಡಾರನು ಏನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ. ಅಮ್ಮ,
ಮನೆಯ ಗೃಹ ಲಕ್ಷ್ಮಿ. ಈ ಪತಿವ್ರತೆಯ ಶಕ್ತಿಯಿಂದಾದರೂ ಈ ನಮ್ಮ ಸಂಪತ್ತನ್ನು ನೀನೇ ರಕ್ಷಿಸು ತಾಯಿ. ನಮ್ಮೆಲ್ಲರನ್ನು ನೀನೇ ಒಂದುಗೂಡಿಸು ತಾಯಿ. ನಿನಗೆ ನನ್ನ ನಮಸ್ಕಾರಗಳು. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಸಲಿಗೆ ಅರ್ಥವೇ ಇಲ್ಲ, ಪ್ರೀತಿ ವಸಲಿಗೆ ಅರ್ಥವೇ. ಮಲ್ಲೇಶಿ, ಹೇಗಿದೆ ಶಶಿಧರನ ಕಾರ್ಯಸ್ಥಾನ? ಈ ನಾಡಿಗೆ ನಾವೇ ದೊರೆಗಳು. ಬನ್ನಿ, ಎಲ್ಲ ಆಸ್ತಿನೂ ಸಮಭಾಗ ಮಾಡಿಕೊಳ್ಳೋಣ. ಮಲ್ಲೇಶಿ, ನನಗಿದ್ದ ಆಸ್ತಿಯಲ್ಲಿ ಹೋಗೋದಿಲ್ಲ. ಆ ಗೌರಿ ಏನೆಂದು ಹೇಳಿ ಹೋದಳು ನೆನಪಿದೆಯಾ? ಇಲ್ಲ, ಏನೆಂದು ಹೋದಳು? ಈ ಮನೆಗೆ ಕೈ ಮುಗಿದು ಹೋದವರೆಲ್ಲ ಒಂದಾಗಿ ನಾಳೆಗೆ ಇಲ್ಲಿ ಬರುತ್ತಾಳೆ ಎಂದು ಆಶೀರ್ವದಿಸುವೆಂದು ಹೇಳಿ ಹೋದಳು. ಅದಕ್ಕಾಗಿ ನಾ ಏನು ಮಾಡಬೇಕು? ಆಕಾಶದಲ್ಲಿ ಮಿನುಗುವ ನಕ್ಷತ್ರ ಬೇಕಂದ್ರೆ ಹಿಡಿದು ತರುತ್ತೇನೆ. ಆ ನಕ್ಷತ್ರ ಬೇಡ, ಚಂದ್ರಿನ ಬೆಳಕಿನಂತೆ ಇಂದ್ರಿನ ರಮಣೆಯಂತೆ ಪ್ರೇಮ ಸಾಗರದಲ್ಲಿ ಪ್ರೇಮನ ಶಿವರಾಯನನ್ನು ನಂಬಿ ತೇಲಾಡುವ ಪ್ರೇಮಿಯನ್ನು ತಂದು ನನ್ನ ಮಂಚಕ್ಕೆ ಹಾಕಬೇಕು. ಆ ಸೇಡಿನ ಜ್ವಾಲೆಯಲ್ಲಿ ಎಲ್ಲರೂ ಕೂಡಿ ನನ್ನನ್ನು ಮರ್ದಿಸು. ಇಲ್ಲಿಗೆ ಬರುತ್ತಾರೆ. ಹೇಗಿದೆ ಈ ಶಶಿಧರನ ಪ್ಲಾನ್? ಇದೊಳ ಉಪಾಯ ರೀಪ. ಅಪ್ಪ ಇಲ್ಲದ ಗತ ವೈಭವ ಇದೆ ನಾಕ. ಯಪ್ಪ ಎಲ್ಲಾರು ನೋಡ್ರಿಯಪ್ಪ, ಮನೆ ಹೋಗೋ ನೋಡ್ರಿಯಪ್ಪ. ಹೌದು ರೀ, ಈ ಮಾತಲ್ಲಿ ಸತ್ಯಾಂಶವಿದೆ. ನೀವು ಈಗಲೇ ದೂರ ನಿಂತ ನೋಡಿರಿ, ನಾನು ಆ ಕಾರ್ಯ ಮಾಡಿ ಮುಗಿಸಿಕೊಂಡು ಬರ್ತೀನಿ. ಜಗದ ರಕ್ಷಕ, ನಮ್ಮ ಮೇಲೆ ನಿನಗೆ ಕರುಣೆ ಎನ್ನುವುದೇ ಇಲ್ಲ. ಈಗ ನಮ್ಮ ಪರಿಸ್ಥಿತಿ ಹೀಗಾಯ್ತು. ಹಠ ಮಾಡಿ ನನ್ನ ಗಂಡನಿಗೆ ನೀನು ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿರುವೆ. ನೋಡಮ್ಮ, ನಮ್ಮ ಮೇಲೆ ಕರುಣೆ ತೋರಿಸು, ನಮಗೆ ಒಂದು ದಾರಿ ನೀಡುವಂತ ನಿನ್ನಲ್ಲಿ ಬೇಡಿಕೊಳ್ಳುವೆ ತಂದೆ, ನಿನ್ನಲ್ಲಿ ಬೇಡಿಕೊಳ್ಳುವೆ. ಗೌರಿ, ನನ್ನ ಹೃದಯದಲ್ಲಿ ಹತ್ತಿದ ಬೆಂಕಿಗೆ ಮತ್ತಷ್ಟು ತುಪ್ಪ ಚೆಲ್ಲುವಂತೆ ಮಾತನಾಡಬೇಡ ಗೌರಿ. ನನ್ನೆದುರಿಗೆ ನಾನೇ ಪಾಟೀಲನೆಂದು ಮುಂದಿಟ್ಟ ಹೆಜ್ಜೆಯನ್ನು ಹಿಂದು ಇಡೋದಿಲ್ಲ. ನನ್ನ ಬಾಳ ಪುಟದಲ್ಲಿಯೇ ಇಲ್ಲ. ಮಾಡಿದ್ದು ಮಾರ ಎಂಬುವಂತೆ ನೀವು ಮಾಡಿದ ತಪ್ಪಿಗೆ ಈಗ ನೀವೇ ಅನುಭವಿಸಬೇಕಾಗಿದೆ. ಇದಕ್ಕೆಲ್ಲ ಕಾರಣ ಮರಿ ಪಾಟೀಲನೇ, ಅವನ ಮಗ ಶಶಿಧರನೇ ಕಾರಣ. ಇಲ್ಲದೊಂದು ಕುತಂತ್ರವನ್ನು ನನ್ನ ತಲೆಯಲ್ಲಿ ತುಂಬಿ ನನ್ನ ಬಂಧು ಬಾಂಧವರನ್ನೆಲ್ಲ ಅಗಲಿಸಿ ಮದ್ಯಪಾನ ಮಾಡಿಸಿ ನನ್ನ ಸರ್ವ ಆಸ್ತಿಗೆ ಸಹಿ ತೆಗೆದುಕೊಂಡು ಈ ಸಹಿ ಕೈ ಘಟನೆಯನ್ನು ನೆನಪಾದರೆ ನನ್ನ ಪಾದದಿಂದ ಹಿಡಿದು ನೆತ್ತಿಯವರೆಗೆ ಉರಿ ಹತ್ತಿ ಬೀಳುತ್ತದೆ. ಗೌರಿ, ಏನು ಮಾಡಲಿ ನಾನೀಗ? ಸ್ವಾಮಿ, ಅವನ ಹತ್ತಿರ ಈ ಕೆಲಸ ಮಾಡಿ ಬೆಂಕಿ ಹಚ್ಚಿದ್ದು ಅದು ತಪ್ಪು ಅಲ್ವೇ? ಗೌರಿ, ಎತ್ತಬೇಡ ಮರೆಯಾದ ಮಾತನ್ನು. ಆ ಹೆಸರು 25 ವರ್ಷದ
ಹಿಂದೆ ಅವರ ತಂದೆ ಮಾಡಿದ ಕೃತ್ಯ ನೆನಪಾದರೆ ಯಾವ ಕತ್ತಿಯೂ ಉಳಿಯುವುದಿಲ್ಲ. ಅವರ ವಂಶವನ್ನು ನಿರ್ವಂಶ ಮಾಡಿ ನಾನು ಮತ್ತೊಂದು ಹೊಸ ಸೂತ್ರವನ್ನು ರೂಪಿಸಬೇಕು. ಅವನ ಬಾಳಿನ ಬುಡ ಸಮೇತ ಕಿತ್ತು ಹಾಕದೆ ಹೋದರೆ ನಾನು ಪಾಟೀಲ ವಂಶದವನೇ ಅಲ್ಲ. ಸ್ವಾಮಿ, ಈ ಮಾತು ವ್ಯಾಖ್ಯಾನ, ಈ ಕೆಲಸ ನಿಮ್ಮಿಂದ ಸಾಧ್ಯವೇ ಇಲ್ಲ ಸ್ವಾಮಿ. ಗೌರಿ, ಮತ್ತೇನು ಮಾಡಲಿ ನಾನೀಗ? ದೃಷ್ಟರಾಗಿಯೇ ಅವತರಿಸಿ ಈ ಭೂಮಿಯಲ್ಲಿ ಇರುವ ಆ ಶಿವರಾಯ ಅವನಿಂದ ಮಾತ್ರ ಸಾಧ್ಯ ಸ್ವಾಮಿ. ಇದು ಅವನಿಂದ ಮಾತ್ರ ಸಾಧ್ಯ. ಅವನಿಗೆ ನಾನು ಅನೇಕ ರೀತಿಯಿಂದ ನಾನು ಕಾಡಿದ್ದೇನೆ. ಅವನಿಗೆ ನಾನು ಹೋಗಿ ಹೇಗೆ ಕ್ಷಮೆ ಯಾಚಿಸಲಿ? ಹೇಳುವುದಾದರೂ ಹೇಗೆ? ಸ್ವಾಮಿ, ಅದಕ್ಕೆಲ್ಲ ನಾನಿದ್ದೇನೆ ಸ್ವಾಮಿ. ಹಾಲು ಕುಡಿಸಿದ ಈ ಕೈಯಿಂದ ವಿಷ ಕುಡಿಸಿದರೆ ಇದನ್ನು ಆ ಶಿವರಾಯ ನಂಬೋಣೆ? ನಂಬುತ್ತಾನೆ ಸ್ವಾಮಿ. ಈ ಹೆತ್ತಮ್ಮಲಿಗೆ ಅವನು ತಲೆ ಬಾಗುತ್ತಾನೆ. ನಡೆ, ಹಾಗಾದರೆ ಅವರಲ್ಲಿಗೆ ಹೋಗೋಣ. ಬನ್ನಿ ಸ್ವಾಮಿ. ಪ್ರೇಮ, ಪ್ರೇಮ, ಬನ್ನಿ ಸ್ವಾಮಿ. ಇವತ್ತು ಯಾವ ಸಭೆಗೆ ಹೋಗಿದ್ರಿ? ಮನೆಯಲ್ಲಿ ನೀವಿಲ್ಲದ ಕಾರಣ ಕುರಿ ಮರಿಗಳಿಗೆ ಹುಲ್ಲು ನೀರು ಹಾಕೋದಕ್ಕೆ ಮೇಯಿಸಿಕೊಂಡು ಮಾವನವರು ಹೋಗಿದ್ದಾರೆ. ಮೊನ್ನೆ ನಡೆದ 2 ಸಮಾರಂಭಕ್ಕಿಂತ ಇದು ಮಾತ್ರವಾದ ಸಭೆಯಿತ್ತು ಪ್ರೇಮ. ಏನ್ರಿ, ಕೇವಲ ರಾತ್ರಿ ಶಾಲೆ ಕಲಿತ ನೀವೇ ಬೇಕಂತೇನ್ರಿ? ನಿಮಗಿಂತ ದೊಡ್ಡ ವ್ಯಕ್ತಿಗಳು ಸಾಕಷ್ಟಿದ್ದಾರಲ್ಲ ರೀ. ನ್ಯಾಯ, ನೀತಿ, ಧರ್ಮದ ಹೋರಾಟಕ್ಕೆ ಯಾವ ಶಾಲೆಯೇ ಬೇಕಾಗಿಲ್ಲ, ದೊಡ್ಡವರು ಬೇಕಾಗಿಲ್ಲ. ಮನಸ್ಸತ್ವ ಧ್ಯಾನ ಹೊಂದಿದ್ದರೆ ಅಷ್ಟೇ ಸಾಕು. ತಾಕತ್ತಿಗೆ ಜೋಡಿ ಗುಂಡಿಗೆ ಬೇಕು. ಈ ಎಲ್ಲ ನಿಯತ್ತು ತಾಕತ್ತು ಯಾವನ ಹತ್ತಿರ ಇದೆಯೋ ಅವನು ಹುಡುಕುತ್ತಾ ತಾಯಿ ಅಲ್ಲಿಗೆ ಬರುತ್ತದೆ. ಅಂದ ಹಾಗೆ ಅದು ಯಾವ ಮಹತ್ವವಾದ ಹೋರಾಟ ಇತ್ತು ರೀ? ನಗರದಲ್ಲಿ ಅನೇಕ ವರ್ಷಗಳ ಹಿಂದ ನಡೆದ ಬಂದ ಮೇಳಿಯರ ವಿಶ್ವವಿದ್ಯಾಲಯಕ್ಕೆ ಶಿಕ್ಷಕರಿಂದಲೇ ಲೈಂಗಿಕ ಕಿರುಕುಳ ನಡೆದಿತ್ತು. ನಮ್ಮ ವದಂತಗಳು ಬಂದಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಯವರು ನನ್ನನ್ನು ಆಹ್ವಾನಿಸಿ ಸರ್ಕಾರ ಮುಂದೆ ಹೋರಾಟ ಮಾಡಿದ್ದರು. ಆ ಕೆಲಸಕ್ಕೆ ಹೋಗಿದ್ದೆ ರೀ. ಕುರಿ ಕಾಯುವ ನೀವು ನ್ಯಾಯದ ಹರಿಕಾರರಾಗ್ತೀರಿ ಅಂದ ಮೇಲೆ ಅದು ನನ್ನ ಭಾಗ್ಯವೇ ಸರಿ ರೀ. ನಿಮ್ಮಂಥವ್ರನ್ನ ಪಡಿಬೇಕಾದ್ರೆ ನಾನು ತುಂಬಾ ಪುಣ್ಯ ಮಾಡಿ ಬಂದಿದ್ದೇನೆ. ನಾನು ಅಷ್ಟೇ ಪ್ರೇಮ. ಈ ಬಿಸಿ ಅಪ್ಪಿಗೆಯಲ್ಲಿ ನೀಲಾಜಲದಲ್ಲಿ ತೇಲಿ ಆಡಿ ಆನಂದಿಸು ಬಾ. ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಕಣ್ಣಂತರಾಳದಲ್ಲಿ ಹಾಡಿ ನಡೆಯುವ ಅಂದವೇ
ನಗುತ್ತಿರಲು ಹಾಲು ಜೇನಿಗೆ ಲಾ 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 ಈಗ್ಲಾದ್ರೂ ಬಿಸಿ ಪ್ರಸಾದಕ್ಕೆ ಬರ್ತಿರೋ? ಇಲ್ಲ, ಕುರಿ ದಡ್ಡಿಗೆ ಹೋಗಿ ಅಪ್ಪಣ್ಣರು ಸಮಾಚಾರವನ್ನು ನೋಡಿಕೊಂಡು ಬರ್ತೀನಿ. ನೀನು ಹುಷಾರವಾಗಿರು. ಆಯ್ತು, ಹೋಗಿ ಬನ್ರಿ. ದೇವ, ಭಗವಂತನೇ, ಇಂಥ ವ್ಯಕ್ತಿಯನ್ನು ನನ್ನ ಬಾಳಿಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ತುಂಬು ಹೃದಯವಾದ ಅಭಿನಂದನೆಗಳು ದೇವ. ನಿಲ್ಲು ಪ್ರೇಮ, ನಿಲ್ಲು. ನಿನ್ನ ಅಭಿನಂದನೆ ಆ ಶಿವನಿಗೆ ಬೇಡ. ಇದಕ್ಕಿಂತ ಮಹತ್ವದ ಸ್ಥಾನವನ್ನು ನಾನು ಕೊಡುತ್ತೇನೆ. ಆ ಅಭಿನಂದನೆ ನನಗೆ ಹೇಳುವಂತೆ. ಯಾರು ಇಲ್ಲದ ಮನೆಗೆ ನುಗ್ಗಿ ಹೀನಾಯವಾಗಿ ಮಾತಾಡ್ತಾ ಇದೆಯಲ್ಲ, ಯಾರೋ ನೀನು ಚಾಂಡಲ. ಸಿಟ್ಟಿಗೆ ಬೇಡ ಪ್ರೇಮ. ಹುಟ್ಟಿದ ಮನುಜ ಸಾಯಲೇಬೇಕು. ಇದೇ ಸಮಯದಾಗ ನಿನ್ನ ಸುಖ ಸಮೃದ್ಧಿ ಪಡೆಯಲೇಬೇಕು. ನೀನು ನನ್ನ ಮಾತಿಗೆ ಒಪ್ಪದಿದ್ದರೆ ಆ ಸುಖ ಸಂಪತ್ತಿಗೆ ಪಟ್ಟು ನಿನಗೆ ಕಟ್ಟಿಸುತ್ತೇನೆ. ಎಲ್ಲೋ ಕಟುಕ, ನನ್ನ ಗಂಡ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದಾಗಿನಿಂದಲೂ ನಾನು ಸುಖದ ಸುಪ್ಪತ್ತಿಗೆ ಶಿಖರವನ್ನೇರಿ ನಗುತ್ತಾ ಇದ್ದೇನೆ ಕಣೋ. ನೋಡು, ನಿಮ್ಮಂತ ಬೊಂಡರ ರುಂಡವನ್ನು ಚಂಡಾಡಿ ನಿಮ್ಮಂತವ್ರನ್ನು ಕೊಚ್ಚಿ ಹಾಕೋದಕ್ಕೆ ಒಣಕೆ ಓಬಯವಾಗಬೇಕಾಗುತ್ತದೆ. ಬಲು ಜೋಕೆ ಪ್ರೇಮ, ಇನ್ನೊಂದು ಕ್ಷಣ ನೀನು ನೋಡು, ಇನ್ನೊಂದು ಕ್ಷಣ ನೀನು ಇಲ್ಲೇ ನಿಂತರೆ ನಿನ್ನ ಪಾಲಿಗೆ ಒಣಕೆ ಓಬವಾಗಬೇಕಾಗುತ್ತದೆ. ಎಚ್ಚರ. ಅಂತ ಜಿಂಕೆ ಮರೆಗಳನ್ನು 100ರ ಅಂಕಿವರೆಗೂ ಯಮಕಿಂಕರನಾಗಿ ಹಿಡಿದು ಬರೆದು ಹಾಕಿರುವಾಗ ನನಗೆ ಜೋಪಾನದ ಮಾತು ಹೇಳುವಲೇ ಹೆಣ್ಣೆ. ಅಂದು ಪಂಚಾಯತಿ ತೀರ್ಪಿನಲ್ಲಿ ತಪ್ಪಿಸಿಕೊಂಡು ಬಂದಿರುವ ಈ ಬಿಕಾರಿಕ ಹಿಡಿದು ಏನು ಮಾಡುವೆ? ನನ್ನೊಂದಿಗೆ ಬಂದು ನನ್ನ ಶಶಿಯ ಮುಡಿಗೆರಿದರೆ ನಾಗರ ಎಡೆ ಎತ್ತಿದ ಹಾಗೆ ಆ ಎಡೆ ನೆರಳಿನಲ್ಲಿ ಬಾಳಬಹುದು ಬಹುದಿನ ಸೇರೆ. ಬಾಯಿ ಮುಚ್ಚೋತ್ತ ಈ ಗಂಡ ಅಂತ ನಾಗರ ಹೆಡೆಯನ್ನೇ ಬಡಿದು ತಿನ್ನುವ ಶೂರ ಇದ್ದಾನೆ ಕಣೋ ನನ್ನ ಗಂಡ. ನೋಡು, ನಿನ್ನ ಮಾತಿಗೆ ಮರುಳಾಗಿ ನೀನು ಹೇಳಿದಾಗೆ ಕೇಳುವ ಹೆಣ್ಣು ನಾನಲ್ಲ. ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಹೊರಟು ಹೋಗ್ಬಿಡು ಇಲ್ಲಿಂದ. ಬಾಯಿ ಮಾತಿಗೆ ಹೇಳಿದರೆ ಬಗ್ಗು ಹೆಣ್ಣೆಲೆಂಬುವಂತೆ ಕಾಣುತ್ತದೆ. ಈಗಲೇ ಸೀಟನ್ನು ಹೊತ್ತು ರಾವಣನಂತೆ ಹೊತ್ತೊಯ್ದು ಬಿಡುವೆ. ಮರನೇ ಇಲ್ಲದ ಕಟಕ ಪಾಟೀಲ್ನೊಂದಿಗೆ ಸೇರಿ ಇಲ್ಲಿವರೆಗೆ ಅಲ್ಕ ಕೆಲಸ ಮಾಡಿದಲ್ಲದೆ ಈಗ ನಾನು ಹೇಳ್ತಿ ಕೈ ಇಡಲು ಬಂದಿರುವ ಮೂರ್ಖ. ಹೇಳು, ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರುವೆ? ಹೇಳದಿದ್ರೆ ಈ ಅರ್ಥವಾದ ಗಂಡು ಕೊಡಲಿ ನಿನ್ನ ಗಂಡವನ್ನ ಕತ್ತರಿಸಿ ಹಾಕಿ ಬಿಡ್ತಲ್ಲೇ ಬೋಳಿಯ ಮಗನೇ. ತಡೆ ಶಿವರಾಯ, ಹೇಳ್ತೀನಿ. ಈ ಪ್ರೇಮವನ್ನು ಅನುಭವಿಸಲಿಕ್ಕೆ ಆ ಶಶಿಧರನ್ನ ನನ್ನ ಕೈಯಿಂದ ಹೊತ್ತು ತರಲು ಇಲ್ಲಿಗೆ ಕಳಿಸಿದ್ದಾನೆ. ಏನು? ತನ್ನ ಕುಂದಾಂತರದಿಂದ ಪಾಟೀಲ್ನೊಂದಿಗೆ ಸೇರಿ ನನ್ನನ್ನಲ್ಲದೆ ನನ್ನ ತಂದೆಯ ಆಸ್ತಿಯನ್ನು ಬಗಸಿಸಿ ಅವನನ್ನು ಹೊರಗೆ ಹಾಕಿಸಿ ಈಗ ನಿನ್ನನ್ನು ಈ ಕೆಲಸಕ್ಕೆ ಕಳಿಸಿದ್ದ ಚಾಂಡಾಲ. ಲೇ ಶಶಿ, ನಿನ್ನ ರಕ್ತ ಹರಿಸದೆ ನಾ ಬಿಡಲಾರೆ. ಲೇ ಮಲೇಶಿ, ಆ ಪಾಟೀಲ ಶಶಿಧರ ಎಲ್ಲಿದ್ದಾರೆ? ನೀ ಹೇಳದಿದ್ದರೆ ನಿನ್ನನ್ನು ಈಗ ಸಾಯಿಸಿ ಆ ನಂತರ ಪಾಟೀಲ ಶಶಿಧರ ರಕ್ತವನ್ನು ಕುಡಿಯತ್ತಿನ್ಲೇ ಮಗನೇ. ಇಲ್ಲ, ದಯಮಾಡಿ ನಾನು ಬಿಟ್ಟು ಬಿಡಿ. ಅವ್ರು ಎಲ್ಲಿದ್ದಾರೆ ಮಾತ್ರ ಹೇಳುವುದಿಲ್ಲ. ಹೇಳುವುದಿಲ್ಲೇ ಮಗನೇ.
ರೀ ನಿಲ್ಸ್ರಿ, ಎತ್ತಿದ ಕೊಡ್ಲಿಯನ್ನು ಕೆಳಗಿಳಿಸಿ. ನೀವು ಅವನನ್ನು ಕತ್ತರಿಸಿ ಹಾಕಿದ್ರೆ ನಿಮ್ಮ ಸೇಡು ತೀರುತ್ತೇನ್ರಿ? ನೋಡಿ, ಅವನು ಎಷ್ಟೇ ಆಗ್ಲಿ ನಿಮ್ಮ ತಮ್ಮನ ಸರಿ. ನಿನ್ನ ಮಾತಿಗೆ ಮೆಚ್ಚಿದೆ ನಮ್ಮ ತಾಯಿ, ಕ್ಷಮಿಸಿ ಬಿಡಿ ನನ್ನನ್ನು. ಆ ಶಶಿಯ ಕುತಂತ್ರ ಕೇಳಿರಿ. ಪಾಟೀಲ ತನ್ನ ಹೆಂಡತಿಯನ್ನು ಕಟ್ಟಿಕೊಂಡು ಬೀದಿ ಪಾಲಾಗಿದ್ದಾನೆ. ಅಂದರೆ ನಿಮ್ಮ ತಂದೆಯವರಿಂದ ಆಸ್ತಿ ವರ್ಷ ಕೊಂಡಾಕ್ಷಣ ಕೆಲವು ದಿನದ ನಂತರ ಆ ಶಶಿ ನನಗೆ ಇಲ್ಲದ ಆಸೆಯನ್ನು ಹುಟ್ಟಿಸಿ ನನಗ ಬಂದ ಆಸ್ತಿಯಲ್ಲಿ ಅರ್ಧ ಭಾಗ ಕೊಡುತ್ತೇನೆ ಎಂದು ಹೇಳಿ ಎಲ್ಲ ಆಸ್ತಿ ಪಾಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಂಡು ಕೊನೆಗೆ ಅವರನ್ನು ಮನೆಯಿಂದ ಹೊರ ಹಾಕಿಬಿಟ್ಟ. ಏನು? ತನ್ನ ಆಸ್ತಿ ಅಲ್ಲದೆ ಈ ನಗರಕ್ಕೆ ಚಕ್ರಾಧಿಪತಿಯಾಗಿ ಮೆರೆತಿರುವ ಪಾಟೀಲನಿಗೆ ಈ ರೀತಿ ಮೋಸ ಮಾಡಿದನ ಆ ಶಶಿ. ಅವನು ನಾನು ಜೀವಂತ ಬಿಡಲಾರೆ. ಮಲ್ಲಸಿ, ನಿನ್ನ ಜೀವದ ಮ್ಯಾಲಿದ್ರೆ ಅವ್ರು ಎಲ್ಲಿದ್ದಾರೆ ಹೇಳು. ದಯವಿಟ್ಟು ಅದೊಂದು ಮಾತ್ರ ಕೇಳಬೇಡಿ. ಶಿವರಾಯ, ಅವನಿದ್ದ ಸ್ಥಳವನ್ನು ಹೇಳದಿದ್ದರೆ ಬರುವ ಅರ್ಧ ಭಾಗ ಆಸ್ತಿಯನ್ನು ಬರೆದು ಕೊಡುತ್ತಾನೆ ಅಂತ ಹೇಳ್ತಾ ಇದ್ದಾನೆ ಅವನು. ಅದನ್ನು ಬಚ್ಚಿಟ್ಟುಕೊಂಡು ಹೇಳುತ್ತಿದ್ದಾನೆ, ಈ ರೌಡಿ ಇವನು ಹೊಡೆತಾ ಒದತೇನೆ ಸಾಕ್ಷಿ. ಅದು ಹಾಗಲ್ಲ ಗೌಡ್ರಿ. ಹುಂಡ ಮನೆಗೆ ದ್ರೋಹ ಬಗೆಸಿದ ಬಾಂಡ ನನ್ನ ಮನೆಯಲ್ಲಿ ಉಂಡು ತಿಂದು ಬೆಳೆದು ಆ ತಡವಲಿಯಿಂದ ಮಾತು ಕೇಳಿ ನನಗೆ ದ್ರೋಹ ಮಾಡಿದೇನು ಪಾಪಿ. ಶಿವರಾಯ, ಮೇಲೆತ್ತು ಈ ಕೊಳ್ಳೇನು. ಆಯ್ತು ತಂದೆ, ಆಯ್ತು. ಮೂರನೇ ಮುಕ್ತಾಯನು ಇನ್ನ 3 ಅಂಕಿಯ ಮುಕ್ತಾಯನು ಮುಗಿಸು. ಆಯ್ತು ತಂದೆ, ಆಯ್ತು. ತಂದೆಯ ರಕ್ತನೇ ಕಥ ಕುದಿತಿರುವಾಗ ಶೇಡೆಂಬ ಕೂಗಿ ನನಗೆ ಒದರಿ ಹೇಳುತ್ತಿರುವಾಗ ನಿನ್ನ ಆಜ್ಞೆಯಂತ ಇವನ ನೆತ್ತೆಯನ್ನು ಸಿಳ್ಳಿ ಬಿಡುತ್ತಾನೆ. ನಿಲ್ಲಿಸಿರೋಯ. ಮಲ್ಲೇಶಿ, ಹೇಳಲೇ ಅವ ಎಲ್ಲಿದ್ದ ಸ್ಥಳವನ್ನು ಹೇಳ್ತೇವೋ ನಿಲ್ಲು. ನಿನ್ನ ಮಾತಿಗೆ ಜೋತು ಬಿದ್ದು ಅವನ ಗೋರಿಯನ್ನು ನೀನೇ ತೋಡಿಸುವ. ಅದು ಆದ್ರೆ ನೀನು ಅವನ ಆಳು ಮಗ. ನೀನು ಯಾರ ಮಗ ಗೊತ್ತಾ? ನಾನು ಯಾರೋ ಮಗ, ನಾನು ಹರಿಕೃಷ್ಣನ ಮಗ. ಅಂತವರ ಹೆಸರು ಇಟ್ಟುಕೊಂಡು ಇಂಥ ಕೆಲಸ ಮಾಡುತ್ತೀಯಾ? ಇರಲಿ, ಹಿಂದೆ ನೀನು ಚಿಕ್ಕವನಿದ್ದಾಗ ನಿಮ್ಮ ತಂದೆಯವ್ರನ್ನು ಕೊಂದು ಕಿನಾಲದಲ್ಲಿ ಬಿಸಾಕಿ ಹೋಗಿದ್ದ ಶಶಿ. ಅವನು ಯಾರವನು? ಗೌಡ್ರೆ, ಯಾರವರು? ಅವನೇ ನಿನ್ನ ಆಸ್ತಿ ಭಾಗಕ್ಕೆ ನೆಂಬಿಸಿದಲ್ಲ, ಅದೇ ಶಶಿ. ಗೌಡ್ರೆ, ಏನು ಹೇಳುತ್ತಿರುವಿರ ನೀವು? ನನ್ನ ತಂದೆ ತಂಗಿ ಅವರಿಗೆ ಸಾವಿಗೆ ಅವನೇ ಕಾರಣವೇ? ಲೇ ಮಗನೇ ಶಶಿ, ನೀ ಎಲ್ಲಿ ಆಯಿತು ಕುಳಿತಿದ್ದರು ನಿನ್ನನ್ನು ಹುಡುಕಿಕೊಂಡು ಬಂದು ತುಂಡು ತುಂಡಾಗಿ ಕತ್ತರಿಸುವೆ. ನಿನ್ನ ರಕ್ತವು ಕುಡಿದು ನನ್ನ ಮನಃಶಾಂತಿ ಮಾಡಿಕೊಳ್ಳುತ್ತೇವೆ. ಬರ್ತೀನಿ. ನಿಲ್ಲು. ನನ್ನ ಮಡದಿ ಸಾವಿಗೆ ಯಾರು ಕಾರಣ? ಆ ಕೊನೆಗೆ ಅವನೇ ಕಾರಣ. ಅಪ್ಪ, ಅಮ್ಮ ಶಾಂತಮ್ಮನ ಹೆಸರು ನೆನಪಿಸಿ
ಮತ್ತೆ ಕೆರಳಿ ಬಿಟ್ಟಿಯ ನನ್ನ ಕೋಪಾಗ್ನೇ ಅನ್ನು ಇಲ್ಲಿವರೆಗೆ ಈ ಕೆಟ್ಟ ವಿಷಯವನ್ನು ಏಕೆ ಬೆಚ್ಚಿಟ್ಟಿರುವೆ? ಅಮ್ಮವನ ಸಾವಿನ ಸುದ್ದಿ ಕೇಳಿ ನೆನಪಾಗಿ ಒತ್ತಿ ಉರಿಯುತ್ತದೆ ನನ್ನ ರೋಮ 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 ಸೇಡಿನ ಕಿಡಿಗಳು. ಅಪ್ಪ, ನನ್ನ ಕೋಪ ಕೆರಳುತ್ತದೆ, ರೋಷ ಒಕ್ಕಿ ಹರಿಯುತ್ತದೆ. ಈ ಮಲ್ಲೇಶ್ಗಿಂತ ನಾನೇ ಮೊದಲು ಹೋಗಿ ಆ ಸಸಿಯ ಉಸಿರು ಇಲ್ಲದಂತೆ ಮಾಡಿಬಿಡುತ್ತೇನೆ. ಒಟ್ಟಾರೆ ಅವನ ಗಡ ಉಳಿಸಲೇಬೇಕು. ಮಲೇಶಿ, ಅವನು ಎಲ್ಲಿ? ನಿಮ್ಮ ಬಂಗಾರದ ಬಂಗಲೆಯಲ್ಲಿ. ಹಾಗಾದ್ರೆ ಮಲ್ಲೇಶಿ, ದಾರಿ ಅದಕ್ಕೂ ನೋಡ್ಕೊತ್ತು ಬಾ. ನಾನು ಸುತ್ತೊಡ್ದು ನಾನು ಅಲ್ಲಿಗೆ ಬರುತ್ತೇನೆ. ಬನ್ನಿ ಬಾವ, ನಾವು ಅಲ್ಲಿಗೆ ಹೋಗೋಣ. ಹೋಗೋ ನಡಿ. ಇದ್ದರೆ ಇರಬೇಕು ನನ್ನಂತ ಹುಡುಗ, ಕೈಯಾಗ ಹಾಕ್ಯನ ಬಂಗಾರದ ಕಡಗ. ದಿನ ಸುಳ್ಳು ಹೇಳಿದಂಗ ಆ ಶಂಭುಲಿಂಗ ಇವತ್ತೇನಾರ ಸುಳ್ಳು ಹೇಳಿದ್ನಂದ್ರ ಆ ಕುರಿಕಾಯಿ ಶಿವಪ್ಪನ ಕರೆಸಿ ಅವನ ಮೈಯಾನ ಚರ್ಮ ಸುಲಿಸಿ ಅವನ ಮೈಯಾನ ಬೋಗಿನ ಚೇಂಜ್ ಮಾಡಿಸ್ಕೊಡ್ತೀನಿ. ಅಲ್ರಿ, ಅವನ ನನ್ನ ಸರ್ವೀಸು ಸನಿಯಾಕ ಬಂತ. ಅವನ ಮಾಲಿ ನನ್ನ ತಾಳಿ ಕಟ್ಕೋತೀನಂತ ಮುಂದಕ್ಕೂ ಬರುವಾಳ. ಇವತ್ತೇನಕ ತಾಳಿ ನನ್ನ ಕೈಯಾಗ ಕಂಕಣ ಕಟ್ಕೊಂಡ ನನ್ನ ನಡುವ ಅಂಕನ ಮನೆಯಾಗ ಕುಂದಿರಿಸಿ ಆಕಿಗೆ ತಾಳಿ ಕಟ್ಟೆ ಕೈ ಬಿಡ್ತೀನಿ ಇವತ್ತ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು, ಕಣ್ಣು ಮನೋರಾರು ಕನಸು, ಬಯಸುತ್ತ ಮನಸ್ಸು ನನ್ನನ್ನು ಕೊನಿಸು, ಎದೆಯ ಸಿಗುವ ಬಿಸು. ಮುತ್ತು ಮುತ್ತು ಮಾತು ಮುತ್ತು, ನಿನ್ನ ಮುತ್ತು ನನ್ನ ಮುತ್ತು, ಮುತ್ತು ಮುತ್ತು ಮಾತು ಮುತ್ತು, ನಿನ್ನ ಮುತ್ತು ನನ್ನ ಮುತ್ತು. ಜೊತೆಯಾಗಿ ಹಿತವಾಗಿ ಸವಿಯಾದ ನನಸಾಗಿ ನನ್ನ ಉಯ್ಯಾಲೆಯ ಹಾಡಿದೆ. ನಿಜವ ನುಡಿಯಲು ಅಲ್ಲಲ್ಲ, ಏನು ಬಿಗಿ ಆಯ್ತು? ಏನು ಹಿಂಗ ಅನ್ಕೊಂಡ್ ಹಿಂಗ್ ನಿಂತು ಬಿಟ್ಟಲ್ಲ, ಏನಾಗಿದೆ ಬಿಗಿ ಅಂತ? ನಿನ್ನ ಕೊಳ್ಳಿಗೆ ತಾಳಿನಿಲ್ಲ ಯಪ್ಪ, ನಿನ್ನ ಕೊರಳಿಗೆ ತಾಳಿ. ಅಲ್ಲೇ ಸರಿಯಾಗಿ ನೋಡು, ಮೊದಲು ತಾಳಿ ಕಟ್ಟು ತಾಕತ್ ಐತೆ ಅಂತ. ಅಲ್ಲ, ಹಿಂದ ಯಾಕ 10 ವರ್ಷ ಆತ ನೀನ ಮೊಸಡಿ ನೋಡಕತ್ತಿ. ಅವನವನು ಹೊಲದರ ಒಯ್ದಿವಲ್ದ, ಜಾಡ್ಸಿ ಒದ್ದರ ಒಯ್ದಿವಲ್ದ, ಹೆಂಗ ಅಂತಿನ ಇನ್ನ ಮುಂದ ಏನದು ಮುಂದಿಂದ? ನನ್ನ ಮದುವೆ ಮಾಡ್ಕೊಳ್ಳುದು. ನಿನ್ನ ಗುಂಡಾದ ಕೆಂಪನ ಮೊಸಡಿನ ಅಲ್ಲ. ಇಲ್ಲಿವರೆಗೆ ನಿನ್ನ ಪ್ರೀತಿ ಮಾಡ್ಲಾರ್ದ ಅವನವನ ಜರ ಕತ್ತಿ ಪ್ರೀತಿ ಮಾಡಿದ್ನಂದ್ರ ಹೊಲದರ ಒಲುತ್ತಿತ್ತ, ಇಲ್ಲಾಂದ್ರೆ ಜಾಡಿಸಿ ಒದ್ದರ ಕಳ್ಸಿತ್ತ. ನಿನಗ ಒದಿಯುವುದು ಗೊತ್ತಿಲ್ಲ, ಹೊಲಸುಗೊಳ್ದು ಗೊತ್ತಿಲ್ಲ. ಮತ್ ಹೆಂಗ ಐತ್ ಕಾಣಿಸ್ತತ್ ನಿನಗ? ಅಲ್ಲ, ಮದ್ವೆ ಆಗಕ್ ಬರ್ತಿಯಲ್ಲ ಓಡಾಡಿ, ಮತ್ ಮದ್ವೆ ಅಕ್ಕಿನಿ ಅಂತಿ.
ಒದಿತೀನಿ ನೋಡಿ ಮದುವೆ ಹಾಕಿನಂತ ಬಾಲ ಹೇಳ್ತೀನಿ. ಅಲ್ಲ ನಿನಗ ಒದಿಯೋದು ಗೊತ್ತಿಲ್ಲ, ಹೊಲಸ್ಕೊಳ್ಳೋದು ಗೊತ್ತಿಲ್ಲ. ಕಡಿಕ ನಿನಗೆ ಒಮ್ಮೆರ ಪ್ರೇಮದ ಜ್ವರ ಬಡ್ದಾವೇನಿಲ್ಲ ನಿನಗ? ರಗಡ ಬಡ್ದ ಅವಮಾರ ಅವನವನ ಪ್ರೇಮದ ಜ್ವರ ಬಂದ ತಕ್ಷಣ ನಮ್ಮಪ್ಪ ನನಗೆ ಗುಳಿಗಿನ ಕೊಟ್ಬಿಡ್ತಾನ. ಅವಾಗಿಂದ ಅವಾಗ ಹೋಗಿ ಬಿಡ್ತಾವ. ಅಲ್ಲ ಅವನು ಗುಳಿಗೆ ತಗೊಂಡ್ರೆ ನಿನಗ ಸುದ್ದ ಆಗುದಿಲ್ಲ ಅವು. ಮತ್ತೆ ಒಮ್ಮೆರ ನಾನು ಗುಳಿಗೆ ಕೊಟ್ಟ ನಿನಗೊಮ್ಮೆ ಗಂಟು ಬಿದ್ದು ಅಂದ್ರ ಈ ಹುಡುಗನ ಕಣ್ಣಾಗ ಒಮ್ಮೆ ಕಣ್ಣಿಟ್ಟು ನೋಡ. ಅಯ್ಯಯ್ಯಯ್ಯ ಅಂತ ಪರಿಸ್ಥಿತಿ ಇನ್ನೂ ಬಂದಿಲ್ಲ ನನಗ. ಕಣ್ಣಾಗ ಕಣ್ಣಿಟ್ಟು ನೋಡುವಂತ ನಮ್ಮಪ್ಪ ಅಲ್ಲಿ ತನ ಹೋಗಂಗೇ ಇಲ್ಲ. ಪಟ್ನ ಬಂದು ಅಂದ್ರೆ ಗುಳಿಗೆ ಕೊಟ್ಟ ಬಿಡ್ತಾನಂತ. ನಾವ್ಯಾಕ ಕಣ್ಣಾಗ ಕಣ್ಣಿಟ್ಟು ನೋಡಕ್ ಹೋಗೋಣ? ಅಲ್ಲ ನೀ ಹೆಣ್ಣರ ಹೌದಲ್ಲ ಅಂತೀನಿ. ಅಲ್ಲ ಇಲ್ಲಿ ನಮ್ಮ ಊರಾಗ ನರ್ಸಬಾಯಿ ಅದಳ, ತಳದಾಗಿದ್ದ ಹಿಡ್ದ ಮ್ಯಾಗಿನ ಮಟ್ಟ ಒಮ್ಮೆ ಚಕ್ಕರ್ ಮಾಡ್ಸೋ ಬಂದ್ಬಿಡ್ತೀನಿ, ನಡಿ ಹೋಗೋಣಂತ. ಏ ಯಾಕ ಹೆಂಗ್ ಕಾಣಕತ್ತೀನಿ ನಿನ್ ಕಣ್ಣಿಗೆ? ನಾನು ಹೆಂಗಸರ ಕಾಣಕತ್ತಿಲ್ಲ ಅಪ್ಪಿ, ನಾನು ಹೆಂಗಸದೀನಿ. ಏ ಹಾಗಾದ್ರೆ ಮತ್ತೆ ಹೊಡಿ ಇದಕ್ಕೆ ಖುಷಿಯಾಗ ಗಿಲ್ಲ. ಬಾ ಬಾ ಮಕ್ಕೋ ಬಾ. ಮದ ಏರಿದ ಬಡ ಕುನ್ನಿ ಸೊಳೆ ಮಗನೇ, ಈ ಶಿವರಾಯ ಹೆಣ್ಣು ಜೀವಂತಾಗಿರುವಾಗಲೇ ನನ್ನ ತಾಯಿ ಗೌರಮ್ಮನನ್ನು ಕಟ್ಟಿ ಹಾಕಿ ಮುಟ್ಟೆ ಬೇಯಿಸಿದೆ. ಆ ಮಗನೇ, ನಿನ್ನ ನಾನು ಜೀವಂತ ಉಳಿಸಲಾರೆ. ಲೇ ಕರಿಯ ಮರಿಯ, ಏನ್ ನೋಡ್ತಾ ಇದ್ರಲೇ? ಎಳೆದು ಹೋಗಿರ್ಲೇ ಈ ಕ್ವಾಣವನ್ನು.
ನನ್ನ ಇಡುವ ತಾಕತ್ತು ಎಂಜಲದಿಂದ ಬದುಕುವ ನಿಮಗೆ ಎಲ್ಲಿಂದ ಐತಿಲೇ ಬೇಬರ್ಸನ ಮಕ್ಕಳ್ರಿ ಪತಿ